ನಮಸ್ಕಾರ ವೀಕ್ಷಕರೇ, ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿವರಣಾತ್ಮಕ ವರದಿಗೆ ಸ್ವಾಗತ. ಇವತ್ತು ನಾವು ಕೇವಲ ಒಂದು ಸಾಮಾನ್ಯ ಸುದ್ದಿಯನ್ನು ನೋಡ್ತಾ ಇಲ್ಲ, ಬದಲಾಗಿ ಅಕ್ಷರಶಃ ನೀರಿನ ಆಳದಲ್ಲಿ ಹುದುಗಿ ಹೋಗಿದ್ದ ನೂರಾರು ವರ್ಷಗಳಷ್ಟು ಹಳೆಯದಾದ ರೋಚಕ ರಹಸ್ಯವೊಂದನ್ನ ಭೇನಿಸ್ಲಿದ್ದೀವಿ. ಅಣೆಕಟ್ಟಿನ ನೀರಿನ ಮಟ್ಟ ಕುಸಿದಾಗಲೆಲ್ಲ ಇತಿಹಾಸದ ಪುಟಗಳಿಂದ ಈ ಅದ್ಭುತವಾದ ಅಧ್ಯಾಯ ಕಣ್ಣು ಮುಂದೆ ಬರುತ್ತೆ. ಬನ್ನಿ, ಭವಾನಿಸಾಗರ ಅಣೆಕಟ್ಟಿನ ಮುಳುಗಡೆಯಾದ ರಹಸ್ಯಗಳೇನು ಅನ್ನೋದನ್ನ ಈ ವರದಿಯ ಮೂಲಕ ಸಂಪೂರ್ಣವಾಗಿ ತಿಳಿಯೋಣ. ಹಾಗಾದ್ರೆ ಈ ಭವಾನಿಸಾಗರ ಅಣೆಕಟ್ಟಿನ ನೀರಿನ ಆಳದಲ್ಲಿ ಎಂಥ ಪುರಾತನ ರಹಸ್ಯಗಳು ಅಡಗಿವೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ಬತ್ತುತ್ತಿರೋ ನೀರಿನ ನಡುವೆ ಬರೋಬ್ಬರಿ 600 ವರ್ಷಗಳಷ್ಟು ಹಳೆಯದಾದ ದೇವಾಲಯವೊಂದು ನಿಧಾನವಾಗಿ ಮರಳಿ ಮೇಲಕ್ಕೆ ಬರ್ತಿರೋ ದೃಶ್ಯ ಇದೆಯಲ್ಲ, ಅದು ನಿಜಕ್ಕೂ ರೋಮಾಂಚನಕಾರಿ. ಇದು ಕೇವಲ ಒಂದು ಕಟ್ಟಡವನ್ನ ಮಾತ್ರ ತೋರಿಸ್ತಾ ಇಲ್ಲ, ಬದಲಿಗೆ ನೂರಾರು ವರ್ಷಗಳ ಹಿಂದಿನ ಇತಿಹಾಸ ಮರುಜೀವ ಪಡೆದು ನಿಂತಂತೆ ಭಾಸವಾಗತ್ತೆ. 59 ಅಡಿ. ಹೌದು, ಇದು ಬರೀ ಒಂದು ಸಂಖ್ಯೆಯಲ್ಲ. ಭವಾನಿಸಾಗರ ಜಲಾಶಯದ ನೀರಿನ ಮಟ್ಟ ನಿಖರವಾಗಿ 59 ಅಡಿಗೆ ಕುಸಿದಾಗ ಈ ನೀರಿನಾಳದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದ ಶಿಥಿಲಗೊಂಡ ಶ್ರೀಮಾಧವ ಪೆರುಮಾಳ ದೇವಾಲಯ ನಾಟಕೀಯವಾಗಿ ಮತ್ತೆ ಪ್ರತ್ಯಕ್ಷವಾಗುತ್ತೆ. ನೀರಿನ ಮಟ್ಟ ಕಡಿಮೆಯಾದಂತೆಲ್ಲ ಈ ಅದ್ಭುತವಾದ ಐತಿಹಾಸಿಕ ಸ್ಮಾರಕ ಜಗತ್ತಿಗೆ ತನ್ನ ದರ್ಶನ ನೀಡುತ್ತೆ. ನೀರಿನ ಮಟ್ಟದ ಈ ವ್ಯತ್ಯಾಸವನ್ನ ನಾವಿಲ್ಲಿ ಗಮನಿಸಬಹುದು. ನೀರು 60 ಅಡಿಗಿಂತ ಮೇಲಿದ್ದಾಗ ಈ ದೇವಾಲಯ ಸಂಪೂರ್ಣವಾಗಿ ಮುಳುಗಿ ಯಾರಿಗೂ ಕಾಣದಂತೆ ಕಣ್ಮರೆಯಾಗಿರುತ್ತೆ. ಆದರೆ ಅದೇ ನೀರು 45 ಅಡಿಗೆ ಇಳಿದಾಗ ಮುಳುಗಡೆಯಾಗಿದ್ದ ಆ ದೇವಾಲಯಗಳು ಹಾಗೆ ಹಾನಿಗೊಳಾದ ಕೋಟೆಯ ಭಾಗಗಳು ಸ್ಪಷ್ಟವಾಗಿ ಗೋಚರಿಸೋಕೆ ಶುರುವಾಗ್ತವೆ. ಆದರೂ ಇದು ಜಲಾಶಯದ ನೀರಿನ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಸಾರ್ವಜನಿಕರ ಪ್ರವೇಶವನ್ನ ಇಲ್ಲಿ ನಿರ್ಬಂಧಿಸಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇನ್ನು ಈ ಜಾಗದಲ್ಲಿರೋ ಹೊಯ್ಸಳ ಯುಗದ ರಹಸ್ಯಗಳೇನು ಅನ್ನೋದನ್ನ ಗಮನಿಸೋಣ. ಯಾಕೈ ಹೆರಿಟೇಜ್ ಟ್ರಸ್ಟ್ ನಡೆಸಿದ 10ರಿಂದ 15 ಶಾಸನಗಳ ಆಳವಾದ ಅಧ್ಯಯನದಲ್ಲಿ ಭವಾನಿ ಮತ್ತು ಮೋಯಾರ್ ನದಿಗಳ ಸಂಗಮದಲ್ಲಿರೋ ಈ ಪ್ರದೇಶದ ಅದ್ಭುತ ಇತಿಹಾಸ ಹೊರಬಿದ್ದಿದೆ. ಇದು ಕೇವಲ ಒಂದು ದೇವಾಲಯದ ಜಾಗವಾಗಿರಲಿಲ್ಲ, ಬದಲಾಗಿ ಜನವಸತಿಗಳಿಂದ ತುಂಬಿದ್ದ ಒಂದು ರೋಮಾಂಚಕ ಪ್ರದೇಶವಾಗಿತ್ತು. ಆ ಕಾಲದಲ್ಲಿ ಈ ಪ್ರದೇಶ ಎಷ್ಟು ಪ್ರಮುಖವಾಗಿತ್ತು ಅನ್ನೋದಕ್ಕೆ ಪೆರುವಳಿ ಅನ್ನೋ ಈ ಪುರಾತನ ಹೆದ್ದಾರಿಯೇ ಸಾಕ್ಷಿ. ಪೆರುವಳಿ ಅಂದ್ರೆ ಕೊಂಗು ಪ್ರದೇಶವನ್ನ ಕರ್ನಾಟಕ ಮತ್ತು ಕೇರಳದ ಜೊತೆ ಸಂಪರ್ಕಿಸ್ತಾ ಇದ್ದ ಒಂದು ಐತಿಹಾಸಿಕ ರಸ್ತೆ. ಈ ಭೌಗೋಳಿಕ ಸ್ಥಾನದಿಂದಾಗಿ ಆ ಕಾಲದಲ್ಲಿ ಈ ಜಾಗ ಎಷ್ಟೊಂದು ಬ್ಯುಸಿಯಾಗಿತ್ತು, ಹಾಗೆ ವ್ಯಾಪಾರ ವಹಿವಾಟಿಗೆ ಎಷ್ಟು ಪ್ರಮುಖವಾಗಿತ್ತು ಅನ್ನೋದನ್ನ ಊಹಿಸ್ಕೋಬಹುದು. ಇದರ ಟೈಮ್ಲೈನ್ ಅಥವಾ ಕಾಲಘಟ್ಟವನ್ನ ಒಮ್ಮೆ ನೋಡೋಣ. 1000ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಇಲ್ಲಿ ತುರವಲೂರು ಅನ್ನೋ ಗ್ರಾಮದಲ್ಲಿ ಶಿವನ ದೇವಾಲಯ ಇತ್ತು. ಆಮೇಲೆ 1292ರಿಂದ 1342ರ ಅವಧಿಯಲ್ಲಿ ಹೊಯ್ಸಳ ದೊರೆ 3ನೇ ವೀರಬಲ್ಲಾಳನ ಆಳ್ವಿಕೆ ಬಂತು. ಅದಾದ ನಂತರ ಅಂದ್ರೆ ಸುಮಾರು 682 ವರ್ಷಗಳ ಹಿಂದೆ ಈ ದಂಡನಾಯಕ ಕೋಟೆ ನಿರ್ಮಾಣವಾಯಿತು. ಈಗಾಗ್ಲೇ ಹೇಳಿದ ಹಾಗೆ ಈಗ ನಾವು ನೋಡ್ತಿರೋ ದೇವಾಲಯದ ಮೂಲ ಯಾವುದು ಅನ್ನೋದನ್ನ ಇದು ಸ್ಪಷ್ಟವಾಗಿ ವಿವರಿಸುತ್ತೆ. ರಾಜ ವೀರಬಲ್ಲಾಳನ ಸೇನಾಧಿಕಾರಿಯಾಗಿದ್ದ ಮಾಧವ ಪೆರುಮಾಳ್ ದಂಡನಾಯಕ ಈ ಪ್ರದೇಶದ ಆಡಳಿತ ನೋಡ್ಕೊಳ್ತಾ ಇದ್ದ. ಆತನ ಮಗನೇ ಈ ಕೋಟೆಯ ಒಳಗೆ ಶ್ರೀಮಾಧವ ಪೆರುಮಾಳ್ ದೇವಾಲಯವನ್ನ ನಿರ್ಮಿಸಿದ್ದು. ಅಂದ್ರೆ ಈಗ ನೀರಿನಿಂದ ಮೇಲೆ ಬರ್ತಿರೋ ಆ ದೇವಾಲಯದ ನಿರ್ಮಾತೃ ಯಾರು ಅನ್ನೋ ಸ್ಪಷ್ಟ ಚಿತ್ರಣ ನಮ್ಗಿಲ್ಲಿ ಸಿಗುತ್ತೆ. ಸಂಶೋಧಕರಿಗೆ ಇಲ್ಲಿನ ಶಾಸನಗಳಲ್ಲಿ ಕೆಲವು ಕುತೂಹಲಕಾರಿ ಪುರಾತನ ಹೆಸರುಗಳು ಪತ್ತೆಯಾಗಿವೆ. ಆ ಕೋಟೆಯನ್ನ ನೀಲಗಿರಿ ಸಾಧಾರಣನ್ ಕೋಟೈ ಅಂತ ಕರೆಯಲಾಗ್ತಿತ್ತು. ಅದರ ಸುತ್ತಮುತ್ತಲಿನ ಹಳ್ಳಿಗಳನ್ನ ಒಟ್ಟಾರೆಯಾಗಿ ಒಡುವಂಗನಾಡು ಅಂತಾನೂ, ಮೂಲ ಶಿವನ ದೇವಾಲಯವನ್ನ ತೊಂಡ್ರೀಶ್ವರ ಮುದಿಯಾರ್ ಅಂತಲೂ ಕರೆಯಲಾಗ್ತಿತ್ತು. ಕಾಲಾನಂತರದಲ್ಲಿ ಆ ಭವ್ಯವಾದ ಕೋಟೆ ಹೇಗೆ ಕ್ರಮೇಣ ನಾಶವಾಯಿತು ಅನ್ನೋದು ನಿಜಕ್ಕೂ ಅಚ್ಚರಿಯ ಮೂಡಿಸುತ್ತೆ. ಕಾಲ ಬದಲಾದಂತೆ ಯುದ್ಧಗಳು ಮತ್ತು ಸಾಮ್ರಾಜ್ಯಗಳ ಬದಲಾವಣೆಗೆ ಈ ಜಾಗ ಸಾಕ್ಷಿಯಾಗತ್ತೆ. 18ನೇ ಶತಮಾನದ ಅಂತ್ಯದ ವೇಳೆಗೆ ಇದು ಬರೀ ಧಾರ್ಮಿಕ ಕೇಂದ್ರವಾಗಿ ಉಳಿಯಲಿಲ್ಲ, ಬದಲಾಗಿ ಒಂದು ಅತ್ಯಂತ ಆಯಕಟ್ಟಿನ ಸೇನಾ ನೆಲೆಯಾಗಿ ಮಾರ್ಪಟ್ಟಿತ್ತು ಅನ್ನೋದು ಇತಿಹಾಸ. ಇದೇ ಜಾಗದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಟಿಪ್ಪು ಸುಲ್ತಾನ್ ನಡುವಿನ ಐತಿಹಾಸಿಕ ಸಂಘರ್ಷ ನಡೆದಿದ್ದು. ಹೌದು, 1790ರಲ್ಲಿ ನಡೆದ ಪ್ರಸಿದ್ಧ ಸತ್ಯಮಂಗಲಂ ಕದನ ಇದೇ ಪುರಾತನ ಕೋಟೆಯ ಸಮೀಪದಲ್ಲೇ ನಡೆದಿತ್ತು. 3ನೇ ಆಂಗ್ಲೋ ಮೈಸೂರು ಯುದ್ಧದ ಆ ತೀವ್ರವಾದ ಕಾಳಗ ನೇರವಾಗಿ ಈ ಪುರಾತನ ಕೋಟೆಯ ಬಾಗ್ಲವರೆಗೂ ತಲುಪಿತ್ತು. ಇಂದು ನಾವು ನೋಡ್ತಿರೋ ಪ್ರಶಾಂತವಾದ ಈ ಜಲಾಶಯದ ಅಡಿಯಿರೋ ಭೂಮಿ ಒಂದು ಕಾಲದಲ್ಲಿ ಎಂಥ ಯುದ್ಧತಂತ್ರಗಳಿಗೆ ಸಾಕ್ಷಿಯಾದ ಪ್ರಮುಖ ಯುದ್ಧಭೂಮಿ ಆಗಿತ್ತು ಅಂತ ನೆನ್ಪಿಸ್ಕೊಂಡ್ರೆ ನಿಜಕ್ಕೂ ಮೈ ಜುಮ್ಮನ್ಸುತ್ತೆ.
ಈಗ ನಾವು 20ನೇ ಶತಮಾನಕ್ಕೆ ಬರೋಣ. ಇಲ್ಲಿ ಭವಾನಿಸಾಗರ ಅಣೆಕಟ್ಟಿನ ನಿರ್ಮಾಣ ಮತ್ತು ಆ ಮಹಾ ಸ್ಥಳಾಂತರದ ಕಥೆಯಿದೆ. ಆಧುನಿಕತೆಯ ಅಭಿವೃದ್ಧಿ ಶುರುವಾದಾಗ ಇಲ್ಲಿನ ಚಿತ್ರಣವೇ ಬದಲಾಗೋಕೆ ಶುರುವಾಯಿತು. ಈ ಬೆಳವಣಿಗೆಯ ಹಂತಗಳನ್ನು ನೋಡುವುದಾದ್ರೆ 1948ರಲ್ಲಿ ಭವಾನಿಸಾಗರ ಅಣೆಕಟ್ಟಿನ ನಿರ್ಮಾಣ ಕಾರ್ಯ ಶುರುವಾಗುತ್ತೆ. ಪರಿಣಾಮವಾಗಿ 1951ರಲ್ಲಿ ಅಲ್ಲಿನ ಜನರನ್ನ ಸತ್ಯಮಂಗಲಂ ತಾಲೂಕಿಗೆ ಬೃಹತ್ ಪ್ರಮಾಣದಲ್ಲಿ ಸ್ಥಳಾಂತರಿಸಲಾಗುತ್ತೆ. ಅಂತಿಮವಾಗಿ 1955ರಲ್ಲಿ ಅಣೆಕಟ್ಟಿನ ನಿರ್ಮಾಣ ಸಂಪೂರ್ಣಗೊಳ್ಳುತ್ತೆ. ಒಂದು ಹೊಸ ಭವಿಷ್ಯದ ನಿರ್ಮಾಣಕ್ಕಾಗಿ ಹಳೆ ಬದುಕುಗಳು ಹೇಗೆ ಬದಲಾದ್ವು ಅನ್ನೋದೆಲ್ಲ ಇದು ಸ್ಪಷ್ಟವಾಗಿ ತೋರಿಸ್ತೆ. 928 ಕುಟುಂಬಗಳು. ಹೌದು, ಅಣೆಕಟ್ಟಿನ ಹಿನ್ನೀರಿನ ವ್ಯಾಪ್ತಿಗೆ ಬರ್ತಿದ್ದ 771 ಮನೆಗಳಲ್ಲಿದ್ದ 928 ಕುಟುಂಬಗಳನ್ನ ತಮ್ಮ ಸ್ವಂತ ನೆಲದಿಂದ ಅವರ ಮೂಲ ಬೇರುಗಳಿಂದಲೇ ಬೇರ್ಪಡಿಸಿ ಸ್ಥಳಾಂತರಿಸಲಾಯಿತು. ಇದು ಕೇವಲ ಒಂದು ಅಂಕಿಅಂಶವನ್ನ, ಇದು ಅಣೆಕಟ್ಟಿಗಾಗಿ ತಮ್ಮ ವಾಸಸ್ಥಾನವನ್ನೇ ತ್ಯಾಗ ಮಾಡಿದ ಜನರ ವಾಸ್ತವಿಕ ಕಥೆ. ಅಭಿವೃದ್ಧಿಗಾಗಿ ಮುಳುಗಿಹೋದ ಆ ಹಳ್ಳಿಗಳ್ಯಾವುವು ಅಂತ ನೋಡೋದಾದ್ರೆ ಪೀರ್ಕಡವು, ಕುಯ್ಯನೂರು, ಕುಡುವೈಪುದೂರ್, ವಡವಳ್ಳಿ, ಕರಪುರಂ, ಪಟ್ರಮಂಗಲಂ ಮತ್ತು ಬಸವಪುರಂ ಪುದೂರ್. ಈ ಹಳ್ಳಿಗಳ ಹೆಸರುಗಳು ಈ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಅಡಗಿರೋ ಮಾನವನ ಬೆಲೆಯನ್ನ ನಮ್ಗೆ ಸದಾ ನೆನಪಿಸುತ್ತವೆ. ಆದ್ರೆ ಎಷ್ಟೇ ನೀರು ಬಂದ್ರೂ, ಎಷ್ಟೇ ದಶಕಗಳು ಕಳೆದ್ರೂ ಇತಿಹಾಸ ಯಾವತ್ತೂ ಸಂಪೂರ್ಣವಾಗಿ ಮುಳುಗಿ ಹೋಗೋದಿಲ್ಲ ಅನ್ನೋದಕ್ಕೆ ಈಗ ನಡೀತಿರುವ ಘಟನೆಗಳೇ ಜೀವಂತ ಸಾಕ್ಷಿ. ಇಲ್ಲಿನ ಅತ್ಯಂತ ಪ್ರಮುಖ ಅಂಶ ಏನಂದ್ರೆ, ಅಂದು ಆ ಸ್ಥಳ ಬಿಟ್ಟು ಬರುವಾಗ ನಿವಾಸಿಗಳು ತಮ್ಮ ಆರಾಧ್ಯ ದೇವಗಳನ್ನ ಹೊಸ ಜಾಗಗಳಿಗೆ ಸುರಕ್ಷಿತವಾಗಿ ತೆಗೆದುಕೊಂಡು ಬಂದ್ರು. ಆದ್ರೆ ಆ ಭವ್ಯವಾದ ಕಲ್ಲಿನಿಂದ ಕಟ್ಟಿದ್ದ ಪುರಾತನ ಕೋಟೆ ಮತ್ತು ಕಟ್ಟಡಗಳು ಮಾತ್ರ ಆ ಹೊಸ ಅಣೆಕಟ್ಟಿನ ಪಾಲಾದ್ವು. ವಿಗ್ರಹಗಳು ಉಳಿದುಕೊಂಡ್ವು, ಆದರೆ ಭೌತಿಕ ಇತಿಹಾಸ ಮಾತ್ರ ಅಕ್ಷರಶಃ ನೀರಿನ ಆಳಕ್ಕೆ ಸೇರ್ತು. ಇದರ ಬಗ್ಗೆ ಸ್ಥಳೀಯ ಮೀನುಗಾರರೊಬ್ಬರ ಮಾತು ಇಲ್ಲಿದೆ ಕೇಳಿ. 2024ರಲ್ಲಿ ನೀರಿನ ಮಟ್ಟ ಕಡಿಮೆಯಾದಾಗ ಈ ದೇವಾಲಯ ಕೊನೆಯ ಬಾರಿಗೆ ಕಾಣಿಸಿಕೊಂಡಿತ್ತು ಅಂತ ಅವರು ಹೇಳ್ತಾರೆ. ಈಗಲೂ ಸಹ ಜಲಾಶಯದ ಪ್ರದೇಶದಲ್ಲಿ ಕಲ್ಲಿನ ಕಂಬಗಳಿರೋ ಕಟ್ಟಡದ ಭಾಗಗಳು ಕಾಣಿಸಿಗುತ್ತವೆ. ಇದು ಕೇವಲ ಒಂದು ಕಟ್ಟಡವಲ್ಲ, ಕಾಲಕಾಲಕ್ಕೆ ನೀರಿನಿಂದ ಮೇಲೆ ಬಂದು ನಮಗೆ ಇತಿಹಾಸವನ್ನು ನೆನಪಿಸೋ ಜೀವಂತ ಸಾಕ್ಷಿ. ಹಾಗಾದ್ರೆ ಆಧುನಿಕ ಪ್ರಗತಿಯ ಈ ಮೇಲ್ಮೈಯ ಕೆಳಗೆ ಇಂಥ ಇನ್ನೆಷ್ಟು ಮರೆತುಹೋದ ಇತಿಹಾಸಗಳು ಅಡಗಿರಬಹುದು? ಅಭಿವೃದ್ಧಿ ಮತ್ತು ನಮ್ಮ ಪ್ರಾಚೀನ ಪರಂಪರೆಯ ನಡುವೆ ನಾವು ಕಾಯ್ದುಕೊಳ್ಳಬೇಕಾದ ಆ ಸೂಕ್ಷ್ಮ ಸಮತೋಲನದ ಬಗ್ಗೆ ನಾವೆಲ್ಲರೂ ಯೋಚಿಸಲೇಬೇಕಾದ ಸಮಯವಿದು. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿವರಣಾತ್ಮಕ ವರದಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಈ ಇತಿಹಾಸದ ಪಯಣದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು.